ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಂದು ಬಿಸ್ನೆಸ್ ಮಾಡೋರಿಗೂ ಇರೋ ಒಂದು ಪ್ರಾಬ್ಲಮ್ ಏನು ಅಂದರೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳೋದಿರ್ಬೋದು, ಇಲ್ಲ ನಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ ಏಳಿಗೆನೇ ಆಗಿಲ್ಲ, ಇಲ್ಲ ತುಂಬ ದಿನ ಚೆನ್ನಾಗಿ ಓಡ್ತಾಯಿತ್ತು, ಇವಾಗ ಚೆನ್ನಾಗಿ ನಡೀತಿಲ್ಲ, ಇಲ್ಲ ದುಡ್ಡು ಬರುತ್ತೆ ಆದರೆ ಈ ಬಿಸ್ನೆಸ್ಸಿಂದ ಬರುವಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಲ್ಲ. ಈ ರೀತಿಯಾದಂಥ ಹಲವಾರು ರೀಸನ್ಗಳು ಬಿಸ್ನೆಸ್ ಮಾಡೋರಿಗೆ ಇರುತ್ತೆ. ಅದು ಬಿಸ್ನೆಸ್ ಏನು ಬೇಕಾದರೂ ಇರ್ಬೋದು. ನೀವು ಬಟ್ಟೆ ಬಿಸ್ನೆಸ್ ಮಾಡಿರ್ಬೋದು, ಇಲ್ಲ ಬೇಕರಿ ನಡೆಸುವಂಥದ್ದು ಇರ್ಬೋದು, ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಶಾಪ್ ಇರ್ಬೋದು ನಿಮ್ಮದು. ನಿಮಗೆ ಬಿಸ್ನೆಸ್ ಸರಿಯಾದ ರೀತಿಯಲ್ಲಿ ಆಗ್ತಾಯಿಲ್ಲ ಅಂದರೆ ನಾನು ಹೇಳುವಂಥ ಈ ಒಂದು ಸಣ್ಣ ಟೆಕ್ನಿಕ್ನ ಪ್ರತಿದಿನ ನೀವು ಫಾಲೋ ಮಾಡಿ. ಖಂಡಿತ ನಿಮಗೆ ಸೇಲ್ ಆಗುತ್ತೆ, ಕಸ್ಟಮರ್ಸ್ ಬಂದೇ ಬರ್ತಾರೆ. ಹಾಗೆ ನೀವು ಏನು ಅಂದ್ಕೊಂಡಿದ್ದೀರ ಅದಕ್ಕಿಂತ ಡಬಲ್ ಅರ್ನಿಂಗ್ಸ್ನು ನಿಮ್ಮ ಬಿಸ್ನೆಸ್ಸಿಂದ ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಮಾಡೋಕ್ಕೆ ನಿಮ್ಮ ಬಿಸ್ನೆಸ್ ಲಾಸ್ ಆಗೋ ಒಂದು ಸ್ಟೇಜಲ್ಲಿ ಇರಬೇಕು ಅನ್ನೋವಂಥದ್ದು ಏನಿಲ್ಲ. ನಿಮಗೆ ಚೆನ್ನಾಗಿ ನಡೀತಿದ್ರೂ ಕೂಡ ಇದನ್ನು ಟ್ರೈ ಮಾಡೋದ್ರಿಂದ ಇನ್ನೊಂದಷ್ಟು ಬೆಳೆಯೋ ಚಾನ್ಸಸ್ ನಿಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ಮಿಸ್ ಮಾಡಿದರೆ ಎಂಡ್ವರೆಗೂ ನೋಡಿ. ಏನು ಮಾಡಬೇಕು, ಏನೇನು ವಸ್ತುಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಬಿಸ್ನೆಸ್ ನಿಮಗೆ ಸಖತ್ತಾಗಿ ನಡೀಲಿ ಅಂತ ಹೇಳ್ತೀನಿ. ಇನ್ನು ವಿಡಿಯೋಗೆ ಹೋಗೋಣ. ನೀವು ಏನು ಮಾಡಬೇಕು ಅನ್ನೋದು, ಫಸ್ಟು ಬೆಳಗ್ಗೆ ನೀವು ಎದ್ದು ನಿಮ್ಮ ಶಾಪ್ ಎಲ್ಲಿದೆ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ನಿಮ್ಮ ಕೈಯಲ್ಲಿ ನೀವು 3 ನಿಂಬೆಹಣ್ಣು, ಅದು ಯೆಲ್ಲೋ ಕಲರ್ ಇರೋ ನಿಂಬೆಹಣ್ಣನ್ನೇ ತಗೊಂಡೋಗೋದಕ್ಕೆ ಆದಷ್ಟು ಟ್ರೈ ಮಾಡಿ. ಓಕೆನಾ? ಇವಾಗ ನಿಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ತೊಗೊಂಡೋಗೋಕ್ಕಾಗಲ್ಲ ಅನ್ನೋಂಥವ್ರಾದರೆ ಹಿಂದಿನ ದಿವಸ ನೀವು ಈಸ್ಕೊಂಡು ನಿಮ್ಮ ಮನೆಯಲ್ಲಿಟ್ಟು ಅಂಗಡಿಗೆ ಬರಬೇಕಾದ್ರೆ ನೀವು ಕೈಯಲ್ಲಿ ತೊಗೊಂಡು ಬನ್ನಿ. 3 ನಿಂಬೆಹಣ್ಣನ್ನು ನೀವು ಮನೆಯಿಂದ ಬರೋದಾದ್ರೆ ತೊಳ್ಕೊಂಡು ಬನ್ನಿ. ಇಲ್ಲ ಅಂದರೆ ಅಂಗಡಿಗೆ ಬಂದ ಮೇಲೆ ನೀವು ಅದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಬೋದು. ಇನ್ನು ಅದ್ರ ಜೊತೆಯಲ್ಲಿ ನಿಮ್ಮ ಅಂಗಡಿ ದೇವ್ರಿಗೆ ಹಾಕೋಕ್ಕೆ ಸ್ವಲ್ಪ ಹೂವು, ಅದು ಏನು ಬೇಕಾದರೂ ಇರ್ಬೋದು. 1 ಹೂವು, 2 ಹೂವು, ಈ ರೀತಿ ಆದರೂ ಇರ್ಬೋದು, ಇಲ್ಲ ಮೊಳ ಕಟ್ಟಿರೋ ಥರದ್ದಾದರೂ ಇರ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರಿಗೆ ಅಂತ, ನಿಮ್ಮ ಅಂಗಡಿಯಲ್ಲಿ ಇರುವಂಥ ದೇವರಿಗೆ ಅಂತ ನೀವು ಅಂಗಡಿಗೆ ಬರೋಕ್ಕೆ ಮುಂಚೆನೇ ಮೈಂಡಲ್ಲಿ ಯೋಚನೆ ಮಾಡಿ ಅದನ್ನು ಕೈಯಲ್ಲಿ ತಗೊಂಡು ಬನ್ನಿ. ಇನ್ನು ಬೇರೆದೆಲ್ಲ ಎಲ್ಲರೂ ಅಂಗಡಿಯಲ್ಲಿ ದೇವ್ರನ್ನ ಇಟ್ಟಿರ್ತೀರ ಅಲ್ವಾ? ನೀವು ಇಟ್ಟಿಲ್ಲ ಅಂದರೆ ಖಂಡಿತ ಒಂದು ಲಕ್ಷ್ಮಿ ಫೋಟೋ ಹಾಗೂ ಲಕ್ಷ್ಮಿ ಯಂತ್ರವನ್ನು ನಿಮ್ಮ ಅಂಗಡಿಯಲ್ಲಿಡಿ. ಸಣ್ಣ ಫೋಟೋ ಆದರೆ ಸಾಕು. ಅದರ ಮುಂದೆ ಇಡೋಕ್ಕೆ ಒಂದು ದೀಪ, ಇಷ್ಟು ನಿಮಗೆ ಬೇಕಾಗುತ್ತೆ. ಹಾಗೆ ಒಂದು ಗಾಜಿನ ಗ್ಲಾಸು, ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಿದೆ ಅದು ನಿಮಗೆ ಬೇಕಾಗುತ್ತೆ. ಇಷ್ಟನ್ನು ನೀವು ತೊಗೊಂಡು ಬರಬೇಕಾಗುತ್ತೆ. ನೀವು ಯೂಶ್ವಲಿ ಅಗರಬತ್ತಿ, ಕರ್ಪೂರ ಏನಿದೆ ಅದೆಲ್ಲ ಯೂಶ್ವಲಿ ಅಂಗಡಿಯಲ್ಲೇ ನೀವು ಇಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಪೂಜೆ ಸಾಮಾನು ಜೊತೆ ಅದನ್ನು ತಂದು ಇಟ್ಕೊಳ್ಳಿ. ಅದನ್ನು ಡೈಲಿ ಏನು ಕ್ಯಾರಿ ಮಾಡೋದು ಬೇಡ, ಅದನ್ನು ನೀವು ಅಂಗಡಿಯಲ್ಲಿ ಇಟ್ಕೊಳ್ಳಿ. ಕರ್ಪೂರ ಹಾಗೆ ಪಚ್ಚೆ ಕರ್ಪೂರ ಎಲ್ಲ ನೀವು ಈ ರೀತಿ ನಿಮ್ಮ ಶಾಪಲ್ಲಿರ್ಬೋದು, ಮನಿ ಬಾಕ್ಸಲ್ಲಿ ಹಾಕೋದಿರ್ಬೋದು. ಇದೆಲ್ಲ ತುಂಬ ಉತ್ತಮ. ನೀವು ಹಚ್ಚೋ ಕರ್ಪೂರ ಬೇರೆ, ಪಚ್ಚೆ ಕರ್ಪೂರ ಬೇರೆ. ಈ ಬಾಕ್ಸ್ ಥರ ಬರುತ್ತಲ್ವ, ಸಣ್ಣ ಸಣ್ಣ ಶೇಪಲ್ಲಿ ಬರುತ್ತಲ್ಲ, ಅದೆಲ್ಲ ನಾವು ನಾರ್ಮಲ್ ಕರ್ಪೂರ ಆರತಿಗೆ ಯೂಸ್ ಮಾಡ್ತೀವಿ. ಪಚ್ಚೆ ಕರ್ಪೂರ ಅಂತ ಬರುತ್ತೆ, ಅದಕ್ಕೆ ಪ್ರಾಪರ್ ಶೇಪ್ ಇರಲ್ಲ, ಶೇಪ್ಲೆಸ್ ಆಗಿರುತ್ತೆ. ಹಾಗಾಗಿ ಅದನ್ನು ತೊಗೊಂಡು ಬಂದು ನಿಮ್ಮ ಮನಿ ಬಾಕ್ಸಲ್ಲಿ ನೀವು ಸ್ವಲ್ಪ ಉದುರಿಸ್ಬಿಟ್ಟು ಹಾಕೋದು. ಹಾಗೆ ಆ ಸ್ಮೆಲ್ಲು ಹಾಗೂ ನಿಮ್ಮ ಅಂಗಡಿ 4 ಮೂಲೆ ಇದ್ದರೆ ಆ ಮೂಲೆಗಳಲ್ಲಿ ಉದುರಿಸೋದು ಕೂಡ ತುಂಬ ಉತ್ತಮ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಶಾಪಲ್ಲಿ ಏನಾದರೂ ಕಾರ್ನರ್ಸ್ ಇದ್ದು ತುಂಬ ಡಾರ್ಕ್ ಆಗಿದೆ, ಆ ಕಾರ್ನರಲ್ಲಿ ನೀವೇನಾದರೂ ಡಂಪ್ ಮಾಡೋವಂಥದ್ದು ಇರ್ಬೋದು, ಇಲ್ಲ ನೀವು ಒಂದು ಸೋಫಾ ಹಾಕಿರೋವಂಥದ್ದು ಇರ್ಬೋದು, ಇಲ್ಲ ಬೇರೆ ಏನಾದರೂ ಅಲ್ಮಿರಾ ಏನಾದರೂ ಒಂದು ಇಟ್ಟು ನೀವು ಆ ಕಾರ್ನರ್ನ ನೀವು ಕವರ್ ಮಾಡಿದ್ದೀರಾ ಅನ್ನೋದಾದರೆ, ನೀವು ಆ ಜಾಗದಲ್ಲಿ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಇಡಬೇಕಾಗುತ್ತೆ. ಈ ಕಲ್ಲುಪ್ಪನ್ನ ನೀವು ಪ್ರತಿ ಅಮಾವಾಸ್ಯೆ ದಿನ, ಇಲ್ಲ ಯಾವುದಾದ್ರೂ ತಿಂಗಳಲ್ಲಿ ಒಂದು ಶುಕ್ರವಾರ ಯಾವಾಗಾದರೂ ಒಂದು ದಿನ ನೀವು ಕಲ್ಲುಪ್ಪನ್ನು ನೀವು ಚೇಂಜ್ ಮಾಡಿ. ತಿಂಗಳು ಒಂದು ಸರಿ ಚೇಂಜ್ ಮಾಡಿದರೆ ಸಾಕು. ಯಾಕಂದರೆ ಮನೆಯಲ್ಲಿ ಅಂದರೆ ನಾವು ಅವಾಗ ಚೇಂಜ್ ಮಾಡ್ಕೋಬೋದು. ಬಟ್ ಅಂಗಡಿ ಅಂತ ಬಂದಾಗ ಪದೇ ಪದೇ ಇದನ್ನು ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ನೀವು ತಿಂಗ್ಳಿಗೆ ಒಂದು ಸರಿ ಯಾವುದಾದ್ರೂ ಒಂದು ದಿನ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು 4 ಕೋಣೆಯಿಂದ ಚೇಂಜ್ ಮಾಡಿ. ಇನ್ನು ಕೆಲವೊಂದು ಸರಿ ಕಾರ್ನರ್ ಅಂತ ಬರಲ್ಲ, ಡೋರೇ ಇರುತ್ತೆ. ಶಟ್ಟರೆಲ್ಲ ತುಂಬ ದೊಡ್ಡದಿದ್ದಾಗ ಅಲ್ಲಿ ಕಾರ್ನರ್ ಇರಲ್ಲ. ಆ ಒಂದು ಸಮಯದಲ್ಲಿ 2 ಕಾರ್ನರಲ್ಲಿ ನೀವು ಉಪ್ಪನ್ನು ಇಡ್ಬೋದು. ಈ ರೀತಿ ಕೂಡ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ಅಕಸ್ಮಾತಾಗಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಈ ಒಂದು ಟೆಕ್ನಿಕ್ನ ನೀವು ಮಾಡ್ತಾ ಇರುವಂಥದ್ದು. ಇನ್ನು ನಾನು ಹೇಳಿದಾಗೆ ನೀವು ಪ್ರತಿದಿನ ಅಂಗಡಿಗೆ ಹೋಗಬೇಕಾದ್ರೆ 3 ನಿಂಬೆಹಣ್ಣು ಹಾಗೂ ದೇವ್ರ ಹೂವು ತಗೊಂಡೋಗಿ ಅಂತ ಹೇಳಿದ್ದೆ. ನೀವು ಅಂಗಡಿಗೆ ಹೋಗಿದ ತಕ್ಷಣ ನಿಮ್ಮ ಅಂಗಡಿಯ ಬಾಗಿಲನ್ನು ತೆಗೆಯುವ ಮುನ್ನ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಯೇ ಡೋರ್ ತೆಗಿಬೇಕು. ಹಾಗೂ ಬಲಗೈಯಿಂದ ಡೋರ್ನ ಫಸ್ಟು ಎತ್ತಬೇಕಾಗಿ, ಶಟ್ಟರ್ ಭಾರ ಆಗುತ್ತೆ, 2 ಕೈ ಯೂಸ್ ಮಾಡಬೇಕು ಅಂದರೆ
ಮೊದಲು ಬಲಗೈಯಲ್ಲಿ ಇಟ್ಕೊಳ್ಳಿ, ನಂತರ ಎಡಗೈಯಲ್ಲಿ ಟಚ್ ಮಾಡಿ ಬಾಗಿಲನ್ನ. ತೆಗಿಯೋಕ್ಕೆ ಮುಂಚೆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ನಂತರ ಡೋರನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ, ಫಸ್ಟು ನಿಮ್ಮ ಅಂಗಡಿಯನ್ನು ಕ್ಲೀನ್ ಮಾಡೋದು. ಕ್ಲೀನ್ ಯಾವ ರೀತಿ ಅಂದರೆ, ಕಸ ಗುಡಿಸಿ ನೀಟಾಗಿ ಕಸವನ್ನೆಲ್ಲ ಆಚೆ ಹಾಕಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದನ್ನು ನಿಮ್ಮ ಅಂಗಡಿಯನ್ನು ಶುದ್ಧವಾಗಿ ಇಟ್ಕೋಬೋದು. ತುಂಬ ದೊಡ್ಡ ಅಂಗಡಿ ಇದ್ದರೆ, ನೀವು ಯಾರನ್ನಾದ್ರೂ ಇಟ್ಕೊಂಡಿದ್ರೆ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಅಂಗಡಿಗಳೆಲ್ಲ ಇದ್ದಾಗ ಈಸಿಯಾಗಿ ಅಲ್ಲಿ ಒರೆಸ್ಬಿಡ್ಬೋದು. ಒರೆಸ್ದಾಗ್ಲೇ ಅರ್ಧ ನಿಮ್ಮ ಅಂಗಡಿಗೆ ಲಕ್ಷ್ಮೀ ತಾಯಿ ಎಂಟ್ರಿ ಕೊಡ್ತಾರೆ. ಬೆಳಗ್ಗೆ ಹೊತ್ತು ನೀವು ಗುಡಿಸಿ ಒರೆಸಿದ ತಕ್ಷಣ ನಿಮ್ಮ ಅಂಗಡಿಗೆ ತಾಯಿ ಬರ್ತಾಳೆ ಅನ್ನೋದು. ಹಾಗೆ ಬಿಟ್ಬಿಟ್ಟು ನೀವು ಮುಂದಕ್ಕೆ ಕೆಲಸನ ಮಾಡಬಾರ್ದು. ಹಾಗಾಗಿ ಇದು ನೀವು ಗುಡಿಸಿ ಒರೆಸಿದ ನಂತರ ನೀವು ಮಾಡಬೇಕಾಗಿರೋವಂಥದ್ದು, ದೇವರ ಫೋಟೋ ಏನಿದೆ ಅದನ್ನು ಒರೆಸೋಕ್ಕಾಗುತ್ತೆ ಅಂದರೆ ಒರೆಸ್ಬೋದು, ಇಲ್ಲ ವಾರಕ್ಕೊಂದಿನ ನೀವು ಒರೆಸ್ಬೋದು. ಈ ದೀಪದಲ್ಲಿ ತುಪ್ಪ ಹಾಕಿಟ್ಟು ನಂತರ ದೇವರಿಗೆ ಹೂವು ಎಲ್ಲ ಇಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಪ್ರತಿದಿನ ಸಣ್ಣ ದೀಪ ಇಟ್ಕೊಳ್ಳಿ, ಹಾಗಾಗಿ ತುಪ್ಪ ಜಾಸ್ತಿ ಖರ್ಚಾಗಲ್ಲ. ಆದರೆ ಆದಷ್ಟು ತುಪ್ಪದ ದೀಪವನ್ನು ಹಚ್ಚೋಕ್ಕೆ ಟ್ರೈ ಮಾಡಿ. ಅದು ತುಂಬ ಒಂಥರ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಹಾಗೆ ಏಳಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚಿ, ಇನ್ನು ಪಕ್ಕದಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಗಾಜಿನ ಗ್ಲಾಸ್ ಏನಿದೆ ಅದರಲ್ಲಿ ನೀರು ತುಂಬಿಸಿ, ಆದಷ್ಟು ಶುದ್ಧವಾದ ನೀರು ಅಂದರೆ ಕುಡಿಯುವ ನೀರನ್ನು ತುಂಬಿಸಿ. ಯಾಕೆಂದರೆ ಕೆಲವೊಂದು ನೀರು ಹಾರ್ಡ್ ವಾಟರ್ ಇರುತ್ತೆ. ಹಾಗಾಗಿ ಹಾರ್ಡ್ ವಾಟರ್ ಈ ಗಾಜಿನ ಗ್ಲಾಸಲ್ಲಿ ತುಂಬಿಸಿದಾಗ ಏನಾಗುತ್ತೆ, ಕರೆ ಕಟ್ಕೊಳ್ಳುತ್ತೆ. ಅದು ಒಂದು ತಿಂಗಳಲ್ಲಿ ಆಗಿದ ಮೇಲೆ ಆ ಗ್ಲಾಸ್ನ ನೀವು ಎಷ್ಟೇ ವಾಶ್ ಮಾಡಿದರೂ ಕ್ಲೀನ್ ಆಗಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಅದು ಕಲರ್ ಶೇಡ್ ಅನಿಸುತ್ತೆ. ಸೊ ಹಾಗಾಗಿ ಕುಡಿಯುವ ನೀರಿದ್ದರೆ ಆದಷ್ಟು ಆ ನೀರನ್ನು ತುಂಬಿಸಿ, ಈ ನೀರಿಗೆ ಈ ತಂದಿರುವಂಥ ಒಂದು ನಿಂಬೆಹಣ್ಣು ಏನಿದೆ ಅದನ್ನು ವಾಶ್ ಮಾಡಿ ಈ ಗಾಜಿನ ಗ್ಲಾಸಿಗೆ ಹಾಕಿ. ಅದು ಮೇಲೆ ಆದರೂ ಬರಲಿ, ಕೆಳಗೆ ಆದರೂ ಬರಲಿ, ಅದು ನೀವು ಕೇರ್ ಮಾಡೋಕ್ಕೆ ಹೋಗಬೇಡಿ. ಕೆಳಗಡೆ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಮೇಲ್ಗಡೆಗೆ ಬರುತ್ತೆ. ಸಮಯ ಕಳೆದಂತೆ ಮೇಲೆ ಬರುತ್ತೆ. ಕೆಲವೊಂದು ಸರಿ ನೀವು ಹಾಕಿದ ತಕ್ಷಣ ಅದು ಮೇಲೇ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಮಾಡಿದ ನಂತರ ನೀವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ದೀಪವನ್ನು ಹಚ್ಚೋಕ್ಕೆ ಮುಂಚೆನೇ ನೀವು ಗಾಜಿನ ಗ್ಲಾಸಿಗೆ ನಿಂಬೆಹಣ್ಣು ಹಾಕಬೇಕಾಗುತ್ತೆ. ಹಾಗೆ ದೀಪವನ್ನು ಹಚ್ಚೋಕ್ಕೆ ಮುಂಚೆನೇ ಒಂದು ನಿಂಬೆಹಣ್ಣನ್ನು ವಾಶ್ ಮಾಡಿ ಅದನ್ನು ಅರ್ಧ ಮಾಡಿ, ಒಂದು ಹಾಫ್ ಪೋರ್ಷನ್ ಏನಿದೆ, ಅರ್ಧ ಭಾಗ ಏನಿದೆ ಅದರಲ್ಲಿ ಕುಂಕುಮವನ್ನು ಹಚ್ಚಬೇಕು. ಇನ್ನೊಂದು ಅರ್ಧ ಭಾಗ ಏನಿದೆ ಅದಕ್ಕೆ ಅರಿಶಿಣವನ್ನು ಹಚ್ಚಿ ನಿಮ್ಮ ಅಂಗಡಿಯ ಬಾಗಿಲನ್ನ ಆ ಕಡೆ ಈ ಕಡೆ ಇಡಬೇಕಾಗತ್ತೆ. ಒಂದು ಕಡೆ ಅರಿಶಿಣ ಇಡಿ, ಇನ್ನೊಂದು ಕಡೆ ಕುಂಕುಮ ಇಡಿ. ಈ ರೀತಿ ಮಾಡ್ಬೋದು. ಹೂವು ಇದ್ದರೂ ಕೂಡ ಹೂವು ಕೂಡ ನೀವು ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ಬೋದು. ನಂತರ ಇನ್ನೊಂದು ನಿಂಬೆಹಣ್ಣನ್ನು ತೊಳೆದು, ಮೂರನೇ ನಿಂಬೆಹಣ್ಣಿಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನೀವು ಹಾಕಬೇಕಾಗತ್ತೆ. ಅದು ಪ್ರತಿದಿನ ಚೇಂಜ್ ಮಾಡಿ. ಇವಾಗ ನೆಕ್ಸ್ಟ್ ದಿನ ನೀವು ತಂದಾಗ ಈ ನಿಂಬೆಹಣ್ಣನ್ನು ಯಾರು ತುಳಿದೇ ಇರೋ ಜಾಗಕ್ಕೆ ನೀವು ಎಸಿಬೋದು. ಇಲ್ಲ ಆ ನಿಂಬೆಹಣ್ಣನ್ನು ನೀವು ಡೈಲಿ ಚೇಂಜ್ ಮಾಡೋದು ಬೇಡ ಅನ್ನೋದಾದರೆ, ವಾರಕ್ಕೆ ಆದರೂ ಶುಕ್ರವಾರದ ಒಂದಿನ ಮಾತ್ರ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು, ಅದೇನೂ ಪರವಾಗಿಲ್ಲ. ಹಾಗೆ ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ಪಾಸಿಟಿವ್ ಮನಿ ಅಟ್ರ್ಯಾಕ್ಟ್ ಆಗುತ್ತೆ. ಅದಕ್ಕೆ ಕ್ಯಾಶ್ ಬಾಕ್ಸಲ್ಲಿ ಇಡಿ ಅಂತ ನಾನು ಹೇಳ್ತಿರೋವಂಥದ್ದು. ಇಷ್ಟು ನೀವು ಮಾಡಿದ ನಂತರ ದೇವರಿಗೆ ದೀಪ ಹಚ್ಚಿ ಚೆನ್ನಾಗಿ ನೀವು ಬೇಡ್ಕೊಳ್ಳಿ. ನಿಮ್ಮ ವ್ಯಾಪಾರ ಸ್ಟಾರ್ಟ್ ಮಾಡಿ. ನಿಮಗೆ ಅಷ್ಟಕ್ಕೆ ಗೊತ್ತಾಗುತ್ತೆ ಪಾಸಿಟಿವ್ ವೈಬು ಸ್ಟಾರ್ಟ್ ಆಗಿದೆ ಅನ್ನೋಂಥದ್ದು. ಇನ್ನು ನೀವು ಅಗರಬತ್ತಿ ಇಲ್ಲ ಕರ್ಪೂರ ಹಚ್ಚಿ ಅಭ್ಯಾಸ ಇದೆ ಅಂಗಡಿಯಲ್ಲಿ ಅನ್ನೋದಾದರೆ ನೀವು ಅದನ್ನು ಹಚ್ಬೋದು. ಹಚ್ಚಿದಾಗ 4 ಕೋಣೆಯಲ್ಲಿ ಅದನ್ನು, ಇವಾಗ ಕರ್ಪೂರ ಆದರೆ 4 ಕೋಣೆಗೆ ತೋರಿಸಿ, ಇಲ್ಲ ಅಗರಬತ್ತಿ ಆದರೆ ಸಾಂಬ್ರಾಣಿ ಏನಾದರೂ ಹಚ್ತೀರಾ ಅಂದರೆ ಅದನ್ನು ಕೂಡ 4 ಕಾರ್ನರಲ್ಲಿ ನೀವು ತೋರಿಸ್ಬೇಕಾಗತ್ತೆ. ಇದೇ ರೀತಿ ಸಂಜೆ ಕೂಡ ನೀವು ಮಾಡಬೇಕಾಗತ್ತೆ. ಇದೇ ಫುಲ್ಲಲ್ಲ ನಾನು ಹೇಳ್ತಿರೋವಂಥದ್ದು. ಸಾಯಂಕಾಲ ನೀವೇನು ಮಾಡಬೇಕು ಅಂದರೆ, ಅಂಗಡಿಯಲ್ಲೇ ಇರೋರಾದರೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಹತ್ರ ದೀಪನ ಹಚ್ಚಿ, ಸಂಜೆ ಯಾವಾಗಲೂ ಹಚ್ಚಿ. ಸಂಜೆ ಅಂದರೆ ಪ್ರಾಪರಾಗಿ ಸೂರ್ಯ ಮುಳುಗುವಂಥ ಸಮಯ, ಅಂದರೆ ಪೂರ್ತಿ ಕತ್ತಲು ಅಲ್ಲ ಬೆಳಕು ಇಲ್ಲ ಅನ್ನೋಂಥ ಒಂದು ಸಮಯದಲ್ಲೇ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡಿ. ಒಂದು ಅಗರಬತ್ತಿ ಬೇಕಿದ್ದರೆ ನೀವು ಅಗರಬತ್ತಿ ಕೂಡ ನೀವು ಹಚ್ಚಿ ಅಂಗಡಿಯಲ್ಲಿ ಇಡ್ಬೋದು. ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಒಳ್ಳೊಳ್ಳೆ ಸುವಾಸನೆ ಎಲ್ಲಿರುತ್ತೋ ಲಕ್ಷ್ಮೀ ತಾಯಿ ಅಲ್ಲೇ ಇರ್ತಾರೆ. ಹಾಗಾಗಿ ನೀವು ಅದನ್ನು ಮಾಡ್ಬೋದು. ಹಾಗೂ ಪ್ರತಿದಿನ ಮಲ್ಲಿಗೆ ಹೂವು ಸಿಗುತ್ತೆ ಅಂದರೆ ಒಂಚೂರಾದ್ರೂ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಇಡೋದು ಕೂಡ ಉತ್ತಮ. ಸಿಕ್ಕಿಲ್ಲ ಅಂದರೆ ಯಾವ ಹೂವು ಬೇಕಾದ್ರೂ ಇಡ್ಬೋದು. ಕೆಂಪು ಹೂವು ಏನಾದರೂ ಸಿಕ್ಕಿದರೆ ಅದು ಕೂಡ ಇಡ್ಬೋದು. ಅಂದರೆ ರೋಸ್ ಇರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಒಂದು ಫ್ಲವರು ರೆಡ್ ಕಲರಲ್ಲಿದ್ದರೆ ಕೂಡ ನೀವು ಅದನ್ನು ಇಡ್ಬೋದು. ಹಾಗೆ ನೀವು ಅಂಗಡಿ ಕ್ಲೋಸ್ ಮಾಡಿ ಹೋಗುವಂಥ ಸಮಯದಲ್ಲಿ ದೃಷ್ಟಿಯನ್ನು ತೆಗೀರಿ. ಅಂದರೆ ಫಸ್ಟ್ ದಿನ ಮೇ ಬಿ ಇದೆಲ್ಲ ಮಾಡಬೇಕಾದ್ರೆ ಒಂದು ಕಸ್ಟಮರ್ಸ್ ಕಡಿಮೆ ಇದ್ದಾರೆ ಅಂದ್ಕೊಳ್ಳಿ, ಆದರೂ ಪರವಾಗಿಲ್ಲ. ಅದು ಹೋಗ್ತಾ ಜಾಸ್ತಿ ಆಗ್ತಾ ಹೋಗಬೇಕಾದ್ರೆ ಬೇಕೋ ಬೇಡವೋ ಒಂದಷ್ಟು ದೃಷ್ಟಿ ತಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ದೃಷ್ಟಿಯನ್ನು ನೀವು ಯಾವ ರೀತಿ ನಿಮ್ಮ ಅಂಗಡಿಯಲ್ಲಿ ನೀವು ಆಲ್ರೆಡಿ ಮಾಡ್ತಿದ್ದೀರಾ ಅನ್ನೋದಾದರೆ ಅಂಗಡಿಯಲ್ಲಿ ಮಾಡುವಂಥ ರೀತಿಯಲ್ಲಿ ದೃಷ್ಟಿ ತೆಗೀರಿ. ಇಲ್ಲ ನೀವು
ಬೇರೆ ಯಾವುದಾದ್ರೂ ಒಂದು ಟೆಕ್ನಿಕ್ ನಿಮಗೆ ಗೊತ್ತಿದೆ ದೃಷ್ಟಿ ತೆಗಿಯೋದು ಅಂದರೆ ಆ ರೀತಿಯಲ್ಲಿ ನೀವು ದೃಷ್ಟಿಯನ್ನು ತೆಗಿಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ನೆಗೆಟಿವ್ ಎನರ್ಜಿ ಹೊರಗಡೆ ಆಗುತ್ತೆ. ಯಾರಾದರೂ ದೃಷ್ಟಿ ಹಾಕಿದರೆ ಇರ್ಬೋದು, ಇಲ್ಲ ನೀವು ಬಿಸ್ನೆಸ್ ಮಾಡೋದ್ರಿಂದ ಯಾರಾದ್ರು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಇರ್ಬೋದು, ಅಕ್ಕಪಕ್ಕ ಅಂಗಡಿಯವರೇ ಸಾಕು ಕಾಂಪಿಟೇಟರ್ಸ್ ಜಾಸ್ತಿ ಇರೋದ್ರಿಂದ ಅದು ಕೂಡ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. ಪ್ರತಿ ಸರಿ ನೋಡಿದಾಗಲೂ ಕೂಡ ಅವ್ರಿಗೆ ಒಂಥರ ಅವ್ರಿಗೆ ಬೇಜಾರಾಗುತ್ತೆ, ನಮ್ಮದೇ ಸ್ಟಾರ್ಟ್ ಆಗಿದೆ ಇವಾಗ ಅವ್ರಿಗೆಲ್ಲ ಕಸ್ಟಮರ್ ಹೋಗ್ತಾರೆ ಅಂತ ಹೇಳಬೇಕಾದ್ರೂ ಕೂಡ ಅದು ನಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ರಿಮೂವ್ ಮಾಡೋಕ್ಕೆ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ, ನಮ್ಮ ಬಿಸ್ನೆಸ್ನನ್ನು ನಾವು ಇಂಪ್ರೂವ್ ಮಾಡ್ತಿದ್ದೀವಿ ಅಷ್ಟೇ. ನೀವು ಇದನ್ನು ಮಾಡ್ತಾ ಒಂದು ವಾರಕ್ಕೇ ನಿಮಗೆ ಪಾಸಿಟಿವ್ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಫಸ್ಟ್ ದಿನ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ವೈಬ್ರೇಷನ್ ಇದೆ ಅನ್ನೋಂಥದ್ದು. ನೀವು ನನಗೆ ಬಂದು ಹೇಳ್ತೀರಾ, ಖಂಡಿತ ಇದೆಷ್ಟೋ ಜನಕ್ಕೆ ರಿಸಲ್ಟ್ ತಂದು ಕೊಟ್ಟಿದೆ. ಹಾಗಾಗಿ ಇದನ್ನು ನಿಂಬೆಹಣ್ಣನ್ನು ಪ್ರತಿದಿನ ಚೇಂಜ್ ಮಾಡಿ, ಗ್ಲಾಸಲ್ಲಿರುವಂಥದ್ದು ಲಾಕರಲ್ಲಿ ಇಡುವಂಥದ್ದನ್ನು ಬೇಕಿರೋ ಒಂದು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ಬೋದು, ಏನೂ ಪರವಾಗಿಲ್ಲ. ಹಾಗೆ ತುಪ್ಪದ ದೀಪ ಆದಷ್ಟು ನೆನಪು ಮಾಡಿ ದೇವರಿಗೆ ಹಚ್ಚಿ, ಕಷ್ಟ ಇದ್ದರೆ ದೀಪ ಚಿಕ್ಕದು ತಗೊಳ್ಳಿ, ಹಾಗಾಗಿ ಸ್ವಲ್ಪ ತುರಿದ್ರೇ ಸಾಕು. ಆದರೆ ತುಪ್ಪದ ದೀಪ ಆದಷ್ಟು ಟ್ರೈ ಮಾಡಿ, ನಿಮಗೆ ಏಳಿಗೆ ಜಾಸ್ತಿ ಆಗುತ್ತೆ, ಹಣ ನಿಮ್ಮ ಕಡೆಗೆ ಹರಿದು ಬರುತ್ತೆ. ಹಾಗೆ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಿನ ಬಿಸ್ನೆಸ್ ನಿಮಗೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.